ನಮ್ರತಾ ನಿತ್ಯ ಅಂದರೆ ಹಿಂಗೆ ಅಂತ ಒಂದು ಇಷ್ಟಪಟ್ಟು ಮಾತಾಡಬೇಕು ಅಂದರೆ ನೀನು ಸ್ಯಾಕ್ರಿಫೈಸ್ ಮಾಡಲೇಬೇಕು, ತ್ಯಾಗ ಮಾಡಲೇಬೇಕು. ಬಟ್ ಏನಂತಾರೆ ವಿಮೆನ್ ಬಾಡಿ ಒಬ್ಬೊಬ್ರದ್ದು ಒಂದೊಂಥರ ಆ್ಯಂಡ್ ಹಾರ್ಮೋನಲ್ ಚೇಂಜಸಿಂದ ನಾನು ಆ್ಯಕ್ಚುಲಿ ತುಂಬ ಗೇನು ಮತ್ತು ಲೂಸ್ ಆಗ್ತೀನಿ ಬೇಗ, ಸಖತ್ ಫ್ಲಕ್ಚುಯೇಟ್ ಆಗುತ್ತೆ ನನ್ನ ಬಾಡಿ ವೆಯ್ಟು. ಸೊ ಆಗ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾವ್ದಾದ್ರು ಒಂದು ಪಾತ್ರ ಮಾಡಬೇಕು ಅಂದರೆ ಅದರದ್ದೇ ಆದಂಥ ಒಂದು ಟ್ರೆಂಡ್ನ ಸೆಟ್ ಮಾಡಬೇಕು ಅಂತ. ಸೊ ಹಾಗೆ ನಾನು ಇನ್ವೆಸ್ಟ್ ಕೂಡ ಮಾಡ್ತೀನಿ, ಅಂದರೆ ಹೀಗೆ ಕಾಣಿಸ್ಕೋಬೇಕು, ಹೀಗೆ ಇರಬೇಕು ಅಂತ. ಆ್ಯಂಡ್ ಇಟ್ ವರ್ಕ್ಸ್ ಆಲ್ಸೋ. ನಾನು ಆ್ಯಕ್ಚುಲಿ ಲೇಟಾಗಿ ಜಾಯ್ನ್ ಆಗಿದ್ದು ನಾನು ಈ ಕ್ರೂಗೆ, ಬಿಕಾಸ್ ಹಾರ್ಡ್ ಕೋರ್ ಫ್ಯಾನ್ ಬೇಸ್ ಆಗೇ ಆಗ್ತಾರೆ ಅಂತ ನನಗೆ ಕನ್ವಿನ್ಸ್ ಆಗ್ಬಿಡ್ತು ಪ್ರೋಮೋ ನೋಡಿದ ತಕ್ಷಣ. ಸೊ ನಾನು ಕನ್ವಿನ್ಸ್ ಆಗಿದ್ದೀನಿ ಅಂದರೆ ಆಬ್ವಿಯಸ್ಲಿ ಜನ ಕೂಡ ತುಂಬ ಇಷ್ಟಪಟ್ಟು ಕಾಯ್ತಾ ಇದ್ದಾರೆ, ಕಾತುರತೆಯಿಂದ ಕಾಯ್ತಾ ಇದ್ದಾರೆ ತುಂಬ ಜನ. ಮ್ಯಾಮ್ ಯಾವಾಗ ಬರುತ್ತೆ ಸೀರಿಯಲು, ಯಾವಾಗ ಪ್ರೋಮೋ ಬರುತ್ತೆ ಅಂತ ತುಂಬ ಹೇಳ್ತಾ ಇದ್ದಾರೆ. ಅಂದರೆ ದೇರ್ ಆಲ್ ವೆರಿ ಎಕ್ಸೈಟೆಡ್ ಅಂತ ಅನ್ಸುತ್ತೆ. ಪ್ರೀತಿಯ ವೀಕ್ಷಕರೇ, 2 ವರ್ಷಗಳ ನಂತರದಲ್ಲಿ ನಟಿ ನಮ್ರತಾ ಗೌಡ ಅವರು ಹೊಸ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನೆಗೆ ಬರ್ತಾ ಇದ್ದಾರೆ. ಹೌದು, ಕನ್ನಡ ಧಾರಾವಾಹಿಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ವೆರಿ ಹ್ಯಾಪಿ. ಈ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನಾನು ಕೂಡ ಒಂದು ಭಾಗಿಯಾಗಿದ್ದೀನಿ ಅಂತ ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಆಲ್ಸೋ ಭಯನೂ ಇದೆ, ಹೇಗೆ ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ. ಬಿಕಾಸ್ ನಾನು ಮುಂಚೆ ಮಾಡಿದಂಥ ಪಾತ್ರ ಕಂಪ್ಲೀಟ್ಲಿ ವಿಭಿನ್ನ ಅಲ್ಲ. ಸೊ ಅದಕ್ಕೂ ಇದಕ್ಕೂ ಒಂಚೂರು ಏನಂತಾರೆ ಒಂದು ಸಂಬಂಧನೇ ಇಲ್ಲ. ಅದು ವೆರಿ ಟು ಮಚ್ ಫ್ಯಾಂಟಸಿ ಆ್ಯಂಡ್ ಇದು ತುಂಬ ರಿಯಾಲಿಟಿಗೆ ಹತ್ತಿರವಾದಂಥ ಒಂದು ಪಾತ್ರ ನಂದು. ಸೊ ಯಾ, ಐ ಆಮ್ ಲಿಲ್ ನರ್ವಸ್. ಸಾಕಷ್ಟು ಆಫರ್ಗಳು ಬರ್ತಾ ಇದೆ, ಬಟ್ ನಾನು ಒಳ್ಳೆಯ ಪಾತ್ರದ ನಿರೀಕ್ಷೆಯಲ್ಲಿದ್ದೀನಿ ಅಂತ ನೀವು ಸಾಕಷ್ಟು ಕಡೆ ಹೇಳಿದ್ರಿ. ಈ ಒಂದು ಕಾಯುವಿಕೆಗೆ ಒಂದು ಒಳ್ಳೆ ಫಲ ಸಿಕ್ಕಿದೆ ಅಂತ ಅನ್ಸುತ್ತಾ? ಈಗ ಕರೆಂಟ್ ಫೀಲಿಂಗ್ ಸಿಕ್ಕಿದೆ ಅಂತ. ಬಿಕಾಸ್ ಈ ಒಂದು ನಿತ್ಯ ಅನ್ನೋ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಲ್ಲ ಕನ್ನಡದಲ್ಲಿ, ಇದಕ್ಕೆ ತುಂಬಾ ಶೇಡ್ಸ್ ಇದೆ. ಅಂದರೆ ಅವಳು ಮೊದಲು ಕಾಣಿಸ್ಕೊಳ್ಳೋವಂಥದ್ದು, ಆಮೇಲೆ ಅವಳ ಜೀವನದಲ್ಲಿ ನಡೆಯೋ ಒಂದು ಘಟನೆಗಳಿಂದ ಅವಳು ಹೇಗೆ ಅದನ್ನು ಫೇಸ್ ಮಾಡ್ತಾಳೆ, ಆಮೇಲೆ ಅವಳು ಎಷ್ಟು ಸ್ಟ್ರಾಂಗ್, ಎಷ್ಟು ಪ್ರಾಕ್ಟಿಕಲ್ ಇದ್ದರೆ ಒಂದು ಹುಡುಗಿ ಈ ಥರ ಇರಬೇಕು ಅಂತ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅಯ್ಯೋ ಇವಳ ನಿಲುವು ಸರಿ ಇಲ್ಲ ಅಂತ ತುಂಬ ಜನಕ್ಕೆ ಅನಿಸ್ಬೋದು. ಇಟ್ಸ್ ಅ ವೆರಿ ಎಂತ ತುಂಬಾ ಶೇಡ್ಸ್ ಇರೋವಂಥ ಒಂದು ಪಾತ್ರ. ಆ್ಯಂಡ್ ಎಸ್ಪೆಷಲಿ ನನಗೆ ಆ್ಯಕ್ಟಿಂಗ್ ಮಾಡೋದು ಅಂದರೆ, ಎಕ್ಸ್ಪೆರಿಮೆಂಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ನನಗೆ ಒಂದು ಹೇಳಿ ಮಾಡಿಸೋಂಥ ಒಂದು ಪಾತ್ರ ಇದು. ನೀವು ಸಾಕಷ್ಟು ಫೋಟೋಶೂಟ್ಗಳನ್ನೆಲ್ಲ ಮಾಡ್ತಿರ್ತೀರಾ, ಅದ್ರ ಜೊತೆಗೆ ಈ ಒಂದು ಕಾಸ್ಟ್ಯೂಮು ಗೆಟಪ್ಪು ತುಂಬ ಡಿಫ್ರೆಂಟ್ ಆಗಿದೆ. ಈ ಲುಕ್ ತಯಾರಿ ಹೇಗಿತ್ತು ಅಂತ? ಇದು ಕಂಪ್ಲೀಟ್ ಕ್ರೆಡಿಟ್ಸ್ ಚಾನಲ್ಗೆ ಹೋಗಬೇಕು ಆ್ಯಂಡ್ ಟೀಮ್ಗೆ ಹೋಗಬೇಕು. ಬಿಕಾಸ್ ಅವರು ಒಂದು ಮೂಡ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದು. ಸೊ ಅದ್ರ ಮೇಲೆ ನಾನು ಒಂಚೂರು ಏನಂತಾರೆ ಇದು ನನಗೆ ಸೂಟ್ ಆಗ್ಬೋದು, ಇದು ಆಗದೆ ಇರ್ಬೋದು ಅಂತ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ತೊಗೊಂಡು ರೆಡಿ ಮಾಡಿಸಿರೋವಂಥ ಒಂದು ಲುಕ್ ಇದು. ಆ್ಯಂಡ್ ಅದಕ್ಕೂ ನನಗೆ ನರ್ವಸ್ನೆಸ್ ಇದೆ, ಅಂದರೆ ಜನ ಹೇಗೆ ಕಾಣಿಸ್ತೀನಿ ಆನ್ ಸ್ಕ್ರೀನ್, ನಾನು ಟೆಲಿಕಾಸ್ಟಲ್ಲಿ ಹೇಗೆ ಕಾಣಿಸ್ತೀನಿ ಅಂತ. ಸೊ ಪ್ರಾಬಬ್ಲಿ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾ, ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಇದು ನಾನು ಮುಂಚೆ ಮಾಡದೇ ಇರೋವಂಥ ಒಂದು ಏನಂತಾರೆ ಗೆಟಪ್ ಇದು. ಯಾ, ಸೀರಿಯಲ್ಲು ಬ್ಯಾಂಕಿಂಗ್ ಒಂದು 3 ತಿಂಗಳ ಎಪಿಸೋಡ್ ಶೂಟ್ ಆದಮೇಲೆ ಟೆಲಿಕಾಸ್ಟ್ ಆಗುತ್ತೆ. ಅದ್ರ ಹಿಂದೆನೇ ನೀವು ವರ್ಕ್ ಮಾಡಬೇಕು. ವೇಟ್ ಲಾಸ್ ಎಲ್ಲ ಮಾಡ್ಕೊಂಡ್ರ ಅಥವಾ ವೇಟ್ ಗೇನ್ ಮಾಡಿದ್ರಾ? ಏನು ಮಾಡಿದ್ರಿ? ಏನು ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಿಕಾಸ್ ನಾನು ಆ್ಯಕ್ಚುಲಿ ಲೇಟಾಗಿ ಜಾಯ್ನ್ ಆಗಿದ್ದು ನಾನು ಈ ಕ್ರೂಗೆ. ಬಿಕಾಸ್ ಯಾ, ನಂಗೆ ಅಷ್ಟು ಟೈಮ್ ಇರಲಿಲ್ಲ ವರ್ಕ್ ಮಾಡೋದಕ್ಕೆ, ನನ್ನ ಲುಕ್ ಮೇಲಾಗಲಿ ಅಥವಾ ನನ್ನ ಫಿಸಿಕ್ ಮೇಲಾಗಲಿ. ಒಂದು ಎಕ್ಸ್ಟ್ರಾ ಒಂದು ಏನಂತಾರೆ ಪ್ರಿಪ್ರೇಷನ್ ಅಂತೂ ಏನೂ ಹಾಕಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಸೊ ಇನ್ನು ಮುಂದೆ ಮಾಡಬೇಕು. ಇನ್ನು ಮುಂದೆ ಐ ಹ್ಯಾವ್ ಟು ವರ್ಕ್ ಆನ್ ಇಟ್. ಅಂದರೆ ಈಗ ಒಂದು ಸೀರಿಯಲ್ ಶುರುವಾಗಿ 2-3 ವರ್ಷ ಟೆಲಿಕಾಸ್ಟ್ ಆಗುತ್ತೆ. ನೀವು ಮೊದಲು ಯಾವ ವೇಟಲ್ಲಿ ಇದ್ರೋ ಅದೇ ವೇಟ್ನ ಮೇಂಟೈನ್ ಕೂಡ ಮಾಡಬೇಕು. ಇದು ಆ್ಯಕ್ಚುಲಿ ಎಷ್ಟು ಸವಾಲಿನ ಕೆಲಸ. ನಿಮ್ಮ ಇಷ್ಟದ ಫುಡ್ಗಳನ್ನೆಲ್ಲ ಬದಿಗಿಡಬೇಕು. ಇದು ನನಗೆ ನಾಗಿಣಿ ಮಾಡಬೇಕಾದ್ರೆ ತುಂಬಾ ಚಾಲೆಂಜಿಂಗ್ ಅನ್ಸೋದು. ಬಿಕಾಸ್ ಅದರಲ್ಲಿ ನಾಗಿಣಿ ಅಟೈರ್ ಇದೆ ಗೊತ್ತಾ, ಅದು ನೀವು ಯಾವಾಗಲೂ ಫಿಟ್ಟಾಗೇ ಇರಬೇಕು. ಬಟ್ ಏನಂತಾರೆ ವಿಮೆನ್ ಬಾಡಿ ಒಬ್ಬೊಬ್ರದ್ದು ಒಂದೊಂಥರ ಆ್ಯಂಡ್ ಹಾರ್ಮೋನಲ್ ಚೇಂಜಸಿಂದ ನಾನು ಆ್ಯಕ್ಚುಲಿ ತುಂಬ ಗೇನು ಮತ್ತು ಲೂಸ್ ಆಗ್ತೀನಿ ಬೇಗ, ಸಖತ್ ಫ್ಲಕ್ಚುಯೇಟ್ ಆಗುತ್ತೆ ನನ್ನ ಬಾಡಿ ವೆಯ್ಟು. ಸೊ ಆಗ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಆ್ಯಂಡ್ ಲೋ ಬಿ ಪಿ ಕೂಡ ಬಂದಿದೆ. ಬಿಕಾಸ್ ಲಾಡ್ ಆಫ್ ಡಯಟ್, ಕ್ರ್ಯಾಶ್ ಡಯಟ್ ಎಲ್ಲ ಮಾಡ್ತೀವಿ ನಾವು. ಆಮೇಲೆ ಪಟ್ಟಂತ ಶುಗರ್ ಕಟ್ ಮಾಡಿಬಿಡ್ತೀವಿ. ಸೊ ಅದು ತುಂಬ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಸಖತ್ತು ಕಷ್ಟ ಆಗುತ್ತೆ. ಸೊ ಅದೆಲ್ಲ ತುಂಬ ಐ ಹ್ಯಾವ್ ಗಾನ್ ಥ್ರೂ ಆಲ್ ದ್ಯಾಟ್. ಈಗ ನಾನು ಐ ಆಮ್ ಟೇಕಿಂಗ್ ಇಟ್ ಸ್ಲೋ. ಬಿಕಾಸ್ ಸಣ್ಣ ಆಗಬೇಕು ಅಂತ ಯಾರು ನಿಮ್ಮನ್ನು ಫೋರ್ಸ್ ಮಾಡ್ತಲ್ಲ. ಈಗ ಕನ್ನಡ ಸೀರಿಯಲ್ ಅವರಾಗಲಿ, ಪ್ರೊಡಕ್ಷನ್ ಹೌಸ್ ಆಗಲಿ, ಚಾನಲ್ ಅವರಾಗಲಿ, ನೀವು ಸಣ್ಣ ಆಗಿ ನೀವು ಹಂಗೆ ಕಾಣಿಸ್ಕೊಳ್ಳಿ, ಫಿಟ್ ಆಗಿ ಅಂತ ಯಾರು ಕೂಡ ಹೇಳಲ್ಲ. ಬಟ್ ನಾವೇನಂದರೆ ಟು ಸಿ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು. ನಾವು ಇವಾಗ ತುಂಬ ಚಬ್ಬಿ ಇದ್ದರೆ ನಾನು ಬಿಲೀವ್ ಮಾಡೋದು ಕ್ಯಾಮ್ರಾ ಆ್ಯಡ್ಸ್ ಆನ್ ನಿಮಗೆ ಒಂದು 5 kg ಜಾಸ್ತಿ ಕಾಣಿಸೋ ಥರ ಆಗುತ್ತೆ. ಸೊ ನಾವು ಒಂದು ಸ್ವಲ್ಪ ಫಿಟ್ ಆದರೆ ಎಲ್ಲ ಡಿಫೈನ್ಡ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಅದನ್ನು ಥ್ರೂ ಔಟ್ ಮೇಂಟೈನ್ ಮಾಡೋದು ಏನಿದೆ ಗೊತ್ತಾ, ಅದು ತುಂಬ ನನಗೆ ಕಷ್ಟ. ಎಸ್ಪೆಷಲಿ ಬಿಕಾಸ್ ನಾನು ತುಂಬ ಫುಡಿ, ಅದನ್ನು ಟ್ರೈ ಮಾಡಬೇಕು, ಇದನ್ನು ಟ್ರೈ ಮಾಡಬೇಕು ಅಂತ ಆಚೆ ಹೋಗಿದ ಕಡೆ ಎಲ್ಲ ತಿಂತೀನಿ. ಸೊ ಅದು ನಂಗೆ ಸ್ವಲ್ಪ ಟ್ರಿಕ್ಕಿ ಅಂತ. ಮೈಂಡಲ್ಲಿ ಏನಿರುತ್ತೆ ಅವಾಗ, ಅಂದರೆ ಕಂಟ್ರೋಲ್ ಮಾಡಬೇಕಾದ್ರೆ ನಿಮ್ಮ ಮೋಟೋ ಏನಾದರೂ ಇದೆಯಾ? ಆಫ್ಕೋರ್ಸ್ ಇದು ಕಾಣಿಸ್ಕೋಬೇಕು, ನಿಮ್ಮ ಜನ ಇಷ್ಟಪಡಬೇಕು.
ಓಕೆ, ನಮ್ರತಾ ನಿತ್ಯ ಅಂದರೆ ಹಿಂಗೆ ಅಂತ ಒಂದು ಇಷ್ಟಪಟ್ಟು ಮಾತಾಡಬೇಕು ಅಂದರೆ ನೀನು ಸ್ಯಾಕ್ರಿಫೈಸ್ ಮಾಡಲೇಬೇಕು, ತ್ಯಾಗ ಮಾಡಲೇಬೇಕು ಲೈಕ್ ಕರ್ಣ. ಸೊ ಅದೊಂದು ಮೋಟಿವೇಶನ್ ಅಷ್ಟೆ. ನೀವು ತುಂಬಾ ಸ್ಟ್ರಾಂಗ್ ಗರ್ಲ್, ರಿಯಲ್ ಆಗು ಕೂಡ. ನಿತ್ಯ ಪಾತ್ರದಿಂದ ಏನ್ ಕಲ್ತ್ರಿ ಅಥವಾ ಯಾವ ವಿಷಯ ತುಂಬಾ ಇಷ್ಟ ಆಯ್ತು ನಿಮ್ಗೆ? ನಿತ್ಯ ಪ್ರಾಕ್ಟಿಕಲ್, ನಮ್ರತಾನು ಒಂದು ರೇಂಜಿಗೆ ಪ್ರಾಕ್ಟಿಕಲ್ ಬಟ್ ತುಂಬಾ ಎಮೋಷ್ನಲ್. ಬಟ್ ನಿತ್ಯ ಇಸ್ ನಾಟ್ ಲೈಕ್ ದ್ಯಾಟ್. ಒಂದು ಏನೋ ಪ್ರಾಬ್ಲಮ್ ಬಂತು ಅಂದರೆ ಅವಳು ನಿಂತ್ಕೊಂಡು ಫೇಸ್ ಮಾಡ್ತಾಳೆ ಆ್ಯಂಡ್ ಅವಳು ಬ್ರೇಕ್ ಡೌನ್ ಆಗಲ್ಲ. ಸೊ ಅದು ತುಂಬ ಜನ ಅಳವಡಿಸ್ಕೋಬೇಕು ಅಂತ ನಂಗೆ ಅನ್ಸುತ್ತೆ. ನಾನು ಕೂಡ ಅಳವಡಿಸ್ಕೋಬೇಕು. ಆಮೇಲೆ ಥಟ್ ಅಂತ ಒಂದು ಡಿಸಿಷನ್ಗೆ ಬರೋದು, ಆಮೇಲೆ ಅವಳಿಗೆ ಏನು ಬೇಕೋ ಅದನ್ನೇ ಮಾಡೋದು. ಅವಳು ಯಾರಿಗೋಸ್ಕರನಾದರೂ ಮೆಚ್ಚಿಸೋಕ್ಕೆ ಅಥವಾ ಆ ಥರ ಎಲ್ಲ ಮಾಡಲ್ಲ ಅವಳು. ಶಿ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್, ಕಟ್ ಥ್ರೋಟ್. ಹಾಗೆ ಒಂದು ನಿಲುವಿಗೆ ಅವಳು ಸ್ಟಿಕ್ ಆನ್ ಆದರೆ ಅಲ್ಲೇ ಇರ್ತಾಳೆ ಅವಳು. ಸೊ ಅದನ್ನು ಪ್ರಾಬಬ್ಲಿ ನಾನು ತುಂಬ ಎಮೋಷ್ನಲ್ ಆಗಿರೋದನ್ನು ಅಳವಡಿಸ್ಕೋಬೇಕು ಅಂತ ಅನಿಸುತ್ತೆ. ಕಿರಣ್ ರಾಜ್ ಅವರಿದ್ದಾರೆ, ಭವ್ಯ ಗೌಡ ಇದೆ, ಜೊತೆಗೆ ಕಿರಣ್ ರಾಜರ ಒಂದು ಕರ್ಣ ಫ್ಯಾಮಿಲಿ ತುಂಬಾ ದೊಡ್ಡದಾಗಿದೆ. ಹೇಗನ್ಸುತ್ತೆ ದೊಡ್ಡ ಧಾರಾವಾಹಿ ಬಳಗ? ಇದು ತುಂಬಾ ಒಳ್ಳೊಳ್ಳೆ ಏನಂತಾರೆ ಸ್ಟಾರ್ಸ್ ಇದ್ದಾರೆ ಇದರಲ್ಲಿ. ಒಳ್ಳೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಇದರಲ್ಲಿ. ಕಿರಣ್ ರಾಜ್ ಆಗಿರ್ಬೋದು, ಅವ್ರು ಕರ್ಣ ಮಾಡ್ತಾ ಇರೋದು ಎಲ್ಲರ ಡ್ರೀಮ್ ರೋಲ್ ಅದು. ಆ್ಯಕ್ಚುಲಿ ಎಲ್ಲ ಹುಡುಗರು ಡ್ರೀಮ್ ರೋಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಿ ಡಿಸರ್ವ್ಸ್ ಇಟ್. ಪರ್ಫೆಕ್ಟ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅವರು ಕನ್ವಿನ್ಸ್ ಆಗಿಬಿಡುತ್ತೆ, ಓ ಇವ್ರು ಕರ್ಣನೇ ಅಂತ. ಸೊ ಹಾಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಭವ್ಯ ಆಲ್ಸೋ ಆ ಒಂದು ಏನಂತಾರೆ ಇನ್ನಸೆನ್ಸ್, ಆ ಕ್ಯೂಟ್ನೆಸ್, ಶಿ ಈಸ್ ಡೂಯಿಂಗ್ ಎನ್ ಎಕ್ಸ್ಟ್ರಾರ್ಡಿನರಿ ಜಾಬ್. ಆ್ಯಂಡ್ ನಾಗವರ್ಣ ಸರ್ ಇದ್ದಾರೆ, ಆಶಲತಾ ಮ್ಯಾಮ್ ಇದ್ದಾರೆ, ನಮ್ಮ ಅಜ್ಜಿ ಪಾತ್ರ ಮಾಡ್ತಾ ಇರೋವಂಥ ಗಾಯತ್ರಿ ಪ್ರಭಾಕರ್ ಮ್ಯಾಮ್ ಇದ್ದಾರೆ. ಸೊ ಅವ್ರ ಕಡೆ ಅವ್ರನ್ನಂತೂ ನಾನು ಇನ್ನೂ ಮೀಟೇ ಮಾಡಿಲ್ಲ. ಸೊ ಐ ಬಿಲೀವ್ ಅವರೆಲ್ಲರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನ್ಸುತ್ತೆ. ಬಿಕಾಸ್ ಎಲ್ಲರೂ ತುಂಬ ವರ್ಷಗಳ ಸೀನಿಯರ್ಸ್ ಅವರೆಲ್ಲ. ಸೊ ಐ ಆಮ್ ಎಕ್ಸೈಟೆಡ್. ಕರ್ಣ ಧಾರಾವಾಹಿ ಪ್ರೋಮೋ ಬಗ್ಗೆ ಯಾರು ಏನ್ ಹೇಳಿದ್ರು ನಿಮಗೆ? ಅಂದರೆ ಅವ್ರ ಪ್ರೋಮೋಗಳ ಬಗ್ಗೆ ಬಂದಿರೋ ಪ್ರೋಮೋ ರಿಲೀಸ್ ಹಾಂ, ನಾನೇ ನೋಡಿದಾಗ ನಾನು ಇನ್ನೂ ಜಾಯ್ನ್ ಆಗಿರಲಿಲ್ಲ ಇದನ್ನು ಟೀಮ್ನ. ಬಟ್ ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್. ವಾವ್, ಓಕೆ, ಏನೋ ಒಂದು ಹೊಸ ಕತೆ ಬರ್ತಾ ಇದೆ, ಏನೋ ಹೊಸ ಪ್ರಯತ್ನ ಬರ್ತಾ ಇದೆ ಕನ್ನಡದಲ್ಲಿ ಕೊನೆಗೂ ಅಂತ ಅನಿಸ್ತು ನನಗೆ. ಆ್ಯಂಡ್ ಅಫ್ಕೋರ್ಸ್ ಇದಕ್ಕೆ ಒಂದು ಹಾರ್ಡ್ ಕೋರ್ ಫ್ಯಾನ್ ಬೇಸ್ ಆಗೇ ಆಗ್ತಾರೆ ಅಂತ ನನಗೆ ಕನ್ವಿನ್ಸ್ ಆಗಿಬಿಡ್ತು ಪ್ರೋಮೋ ನೋಡಿದ ತಕ್ಷಣ. ಸೊ ನಾನು ಕನ್ವಿನ್ಸ್ ಆಗಿದ್ದೀನಿ ಅಂದರೆ ಆಬ್ವಿಯಸ್ಲಿ ಜನ ಕೂಡ ತುಂಬ ಇಷ್ಟಪಟ್ಟು ಕಾಯ್ತಾ ಇದ್ದಾರೆ, ಕಾತುರತೆಯಿಂದ ಕಾಯ್ತಾ ಇದ್ದಾರೆ ತುಂಬ ಜನ. ಮ್ಯಾಮ್ ಯಾವಾಗ ಬರುತ್ತೆ ಸೀರಿಯಲ್ಲು, ಯಾವಾಗ ಪ್ರೋಮೋ ಬರುತ್ತೆ ಅಂತ ತುಂಬ ಕೇಳ್ತಾ ಇದ್ದಾರೆ. ಅಂದರೆ ದೇ ಆರ್ ಆಲ್ ವೆರಿ ಎಕ್ಸೈಟೆಡ್ ಅಂತ ಅನಿಸುತ್ತೆ. ಆ್ಯಂಡ್ ಎಸ್, ಇಟ್ ವಿಲ್ ವರ್ಕ್. ಈಗ ಧಾರಾವಾಹಿ ಪ್ರೋಮೋ ಬಂದ ಕೂಡಲೇ ಜನ ಕಿರಣ್ ರಾಜ್ ಅವರಿಗೆ ನಮ್ರತಾ ಗೌಡ ಹೀರೋಯಿನ್ ಅಥವಾ ಭವ್ಯ ಗೌಡ ಅವ್ರ ಹೀರೋಯಿನ್ ಅಂತ ಒಂದು ದೊಡ್ಡ ತಲೆಬಿಸಿ ಶುರುವಾಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ಪೇರ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹೌದದು, ಫ್ಯಾನ್ ಪೇಜಸ್ ಎಲ್ಲ ಶುರು ಆಗಿಬಿಟ್ಟಿದೆ. ಬಟ್ ಗೊತ್ತಿಲ್ಲ ಯಾರು ಈ ಕ್ವೆಶನ್ಸ್ ಅಂದರೆ ಈಗ ಸದ್ಯಕ್ಕೆ. ನಾನು ಕೂಡ ಪ್ರೋಮೋ ನೋಡಿದ ಪ್ರಕಾರ ಅವರಿಬ್ರು ಲವ್ವಲ್ಲಿದ್ದಾರೆ ಅಥವಾ ಅವರಿಬ್ರು ಕೆಮಿಸ್ಟ್ರಿ ಸಕ್ಕದಾಗಿ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್. ನನ್ನ ನಿತ್ಯ ಈ ಕ್ವೆಶನ್ ವಿತ್ ಕರ್ಣ ನನಗೂ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಜನನೂ ನೋಡಿ ಅದನ್ನು ಇನ್ನು ಕಾದು ನೋಡಬೇಕಾಗುತ್ತೆ. ಎಷ್ಟು ಕುತೂಹಲ ಇದೆ ನಿಮಗೆ ಈ ಒಂದು ಪ್ರಾಜೆಕ್ಟ್ನ ಭಾಗ ಆಗಿರೋದಕ್ಕೆ? ನೆಕ್ಸ್ಟ್ ಯಾವ ರೀತಿ ಹೋಗ್ಬೋದು ಅಂತ? ಯು ಡೋಂಟ್ ಬಿಲೀವ್ ಮೀ, ನಾನು ದಿನ ಅಲ್ಲ. ಸೊ ಪ್ರತಿ ಸತಿ ಐ ಕಾಲ್ ನಮ್ಮ ಚಾನಲ್ ಅವ್ರ ಟೀಮ್ನ, ನಮ್ಮ EPsನ ಕಾಲ್ ಮಾಡಿ ನಾನು ಕೇಳ್ತಾ ಇರ್ತೀನಿ, ಮುಂದೆ ಏನು ಮಾಡ್ತೀರಾ ಕತೆನ, ಇದೇನಾಗುತ್ತೆ, ಈ ಟ್ವಿಸ್ಟ್ ಹೆಂಗೆ ಬರುತ್ತೆ, ಸೊ ಅದಕ್ಕೆ ಯಾವ ಲೀಡಿಂಗ್ ಸೀನು, ಇದರಿಂದ ಏನಾಗಿರುತ್ತೆ. ನಾನು ತುಂಬ ಕಾಳಜಿ ಕೊಟ್ಟು ಕೇಳಿಸ್ಕೊತಾ ಇರೋ ಕತೆ ಅಂದರೆ ಫಸ್ಟ್ ಟೈಮ್ ಪ್ರಾಬ್ಲಿ ಕರ್ಣ ಅಂತ ಅನಿಸುತ್ತೆ. ಬಿಕಾಸ್ ನನಗೆ ಅಷ್ಟು ಕುತೂಹಲ ಇದೆ, ಏನಾಗುತ್ತೆ, ನನ್ನ ಪಾತ್ರ ಏನಾಗುತ್ತೆ, ಅಥವಾ ನಿಧಿ ಪಾತ್ರ ಏನಾಗುತ್ತೆ, ಕರ್ಣನ ಪಾತ್ರ ಹೇಗಾಗುತ್ತೆ, ಸೊ ಎಲ್ಲರ ಈಕ್ವೇಷನ್ಸ್ ಹೇಗಿದೆ ಅಂತ ನಾನು ತುಂಬ ತಲೆ ತಿಂದು ಕೇಳ್ಕೊತಾ ಇರ್ತೀನಿ ಯಾವಾಗಲೂ. ಸೊ ಅಫ್ಕೋರ್ಸ್ ಜನಕ್ಕೂ ಅಷ್ಟೇ ಕುತೂಹಲ ಇರುತ್ತೆ. ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೋದಾ? ಈಗ ಜುಮ್ಕಿಗಳು ಮತ್ತೆ ಈಗ ಬಟ್ಟೆಗಳನ್ನೆಲ್ಲ ನಿಮಗೆ ಅಂತ ಡಿಸೈನ್ ಮಾಡ್ತಿದ್ದಾರಾ ಅಥವಾ ಪರ್ಟಿಕ್ಯುಲರ್ ಆಗಿ ಹೀಗೆ ಸೆಲೆಕ್ಟ್ ಮಾಡ್ತಿದ್ದಾರಾ? ಎಸ್, ಡಿಸೈನ್ ಮಾಡ್ತಾ ಇದ್ದಾರೆ. ತುಂಬ ಜನ ಡಿಸೈನರ್ಸ್ ಹತ್ರ ನಾನು ಡಿಸೈನ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರತಿಯೊಂದು ಏನಂದರೆ ಔಟ್ಫಿಟ್ಟನ್ನು ಈ ಸೀನ್ಗೆ ಹೀಗೆ ಇರಬೇಕು ಅಂತ ಕಾಲ್ ತೊಗೋತಾರೆ ಟೀಮ್ ಅವರು. ಸೊ ಹಾಗೆ ಡೆಲಿವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಸ್ಟೈಲಿಸ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಮೈ ಮಾಮ್ ಇಸ್ ಆಲ್ಸೋ ಇನ್ವಾಲ್ವ್ಡ್. ಸೊ ಹಾಗಾಗಿ ಒಂದು ಏನಂತಾರೆ ಕಲೆಕ್ಟಿವ್ ವರ್ಕ್, ಇದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಸೀರಿಯಲ್ಗಳಲ್ಲಿ ಕಾಸ್ಟ್ಯೂಮ್ ಕತೆಗಳು ಹೆಂಗೆ ಅಂತಂದ್ರೆ, ನೀವು ಒಂದು ಸೀರೆನೋ ಅಥವಾ ಕಾಸ್ಟ್ಯೂಮ್ನೋ ಬ್ಲೌಸ್ನು ಕೂಡ ರಿಪೀಟ್ ಮಾಡೋಂಗಿಲ್ಲ. ಅದನ್ನೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಮಾಡ್ತಾರೆ. ಜೊತೆಗೆ ಕಾಸ್ಟ್ಯೂಮ್ ಇಷ್ಟ ಆದಾಗ ಇದು ನಮ್ರತಾ ಗೌಡ ಅವರು ಹಾಕ್ತಾ ಇರೋ ಸಲ್ವಾರ್ ಅಂತ ಹೇಳ್ಕೊಂಡು ತುಂಬಾ ಜನ ಪರ್ಚೇಸ್ ಕೂಡ ಮಾಡ್ತಾರೆ. ಅದೇ ತರ ಸ್ಟಿಚ್ ಕೂಡ ಮಾಡಿಸ್ತಾರೆ. ಅಂದ್ರೆ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡುವಂಥದ್ದು ಎಷ್ಟು ಚಾಲೆಂಜಿಂಗ್ ಅಂತ ಇವತ್ತು ತುಂಬಾ ಆ್ಯಪ್ಗಳೆಲ್ಲ ಸಿಗುತ್ತೆ ನಮಗೆ ಆನ್ಲೈನಲ್ಲಿ ಖರೀದಿ ಮಾಡೋದಕ್ಕೆ. ಸೊ ಐ ಬಿಲೀವ್ ಇನ್ ದಟ್. ಯಾವ್ದಾದ್ರು ಒಂದು ಪಾತ್ರ ಮಾಡಬೇಕು ಅಂದರೆ ಅದರದೇ ಆದಂಥ ಒಂದು ಟ್ರೆಂಡ್ನ ಸೆಟ್ ಮಾಡಬೇಕು ಅಂತ. ಸೊ ಹಾಗೆ ನಾನು ಇನ್ವೆಸ್ಟ್ ಕೂಡ ಮಾಡ್ತೀನಿ, ಅಂದರೆ ಹೀಗೆ ಕಾಣಿಸ್ಕೋಬೇಕು, ಹೀಗೆ ಇರಬೇಕು ಅಂತ. ಆ್ಯಂಡ್ ಇಟ್ ವರ್ಕ್ಸ್ ಆಲ್ಸೋ. ಜನ ನಿಮ್ಮನ್ನು ಆ ಒಂದು ಸೀರೆಯಿಂದನೋ, ಆ ಒಂದು ಬಟ್ಟೆಯಿಂದನೋ, ಆ ಒಂದು ಜುಮ್ಕಿಂದನೋ ನೆನ್ಪಿಟ್ಕೋತಾರೆ. ಅಂದರೆ ಯು ಆರ್ ಜಸ್ಟ್ ದೇರ್, ಪೀಪಲ್ ಆರ್ ಥಿಂಕಿಂಗ್ ಅಬೌಟ್ ಯು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಹೇಗೆ ಕಾಣಿಸ್ಕೋತೀವಿ ಅನ್ನೋದು. ಆ್ಯಂಡ್ ನಾನು ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತೀನಿ. ಅದು ಬಂದಿರೋದಷ್ಟೇ ನಂಗೆ ತುಂಬ ವರ್ಷಗಳಿಂದ.
ಸೊ ನಿತ್ಯ ಅನ್ನೋ ಒಂದು ಪಾತ್ರಕ್ಕೆ ನಾನು ಮುಂಚೆ ಟ್ರೈ ಮಾಡ್ತಾ ಇರೋದನ್ನ ಈಗ ಟ್ರೈ ಮಾಡ್ತಾ ಇದ್ದೀವಿ ವಿಭಿನ್ನವಾಗಿ ಎಲ್ಲರೂ ಸೇರಿ. ಸೊ ಐ ಹೋಪ್ ಜನಕ್ಕೆ ಇಷ್ಟ ಆಗುತ್ತೆ. ಜೊತೆಗೆ ಕರ್ಣ ಧಾರಾವಾಹಿ, ಕರ್ಣ ಅಸ್ತಿತ್ವದಲ್ಲಿ ಇದ್ದಾನೆ ಅಂತ ಅನ್ಸುತ್ತಾ ಈ ಸಮಾಜದಲ್ಲಿ? ಜೊತೆಗೆ ಕರ್ಣ ಅನ್ನುವಂತಹ ಪಾತ್ರ ರಿಯಲ್ ಲೈಫಲ್ಲಿ ಇರೋದು ಎಷ್ಟು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತ? ಅಫ್ಕೋರ್ಸ್ ನಾವು ನೋಡೋದೇ ಕಡಿಮೆ. ಬಟ್ ಏನಂದರೆ ಕರ್ಣನಲ್ಲಿರೋ ಕ್ವಾಲಿಟೀಸ್ ನಾನು ತುಂಬ ಜನದಲ್ಲಿ ಅಲ್ಲಲ್ಲಿ ನೋಡ್ತೀನಿ. ಒಂದೊಂದು ಸಿಚುವೇಶನ್ಗೆ ತಕ್ಕಂಗೆ ನೋಡಿದ್ದೀನಿ ನಾನು ತುಂಬ ಜನದಲ್ಲಿ. ಅಂದರೆ ತ್ಯಾಗ ಮಾಡೋದಾಗಿರ್ಬೋದು, ಆ್ಯಂಡ್ ತುಂಬ ಸಹನೆ ಇರೋದಾಗಿರ್ಬೋದು, ಆ್ಯಂಡ್ ಒಂದು ಸಿಚುವೇಶನ್ನ ಯಾವಾಗಲೂ ನಾವು ಜಗಳ ಮಾಡೇ ಹ್ಯಾಂಡಲ್ ಮಾಡಬಾರ್ದು. ದಿಸ್ ಇಸ್ ಅ ಲಾಡ್ ಆಫ್ ಆಪ್ಷನ್ಸ್ ಅಂತ ಕೂತು ಯೋಚನೆ ಮಾಡಿ ಇದು ಮಾಡೋದಾಗಿರ್ಬೋದು, ತುಂಬ ಸಹಾಯ ಮಾಡೋದಾಗಿರ್ಬೋದು. ಸೊ ಇದೆಲ್ಲರಲ್ಲೂ ಇರುತ್ತೆ, ಎಲ್ಲರಲ್ಲೂ ಒಬ್ಬ ಕರ್ಣ ಇರ್ತಾನೆ. ಬಟ್ ಡ್ಯೂ ಟು ಎಕ್ಸ್ಪೀರಿಯನ್ಸಸ್ ಏನೋ ಆಗಿರುತ್ತೆ ಅವ್ರ ಲೈಫಲ್ಲಿ, ಅದರಿಂದ ಎಲ್ಲರೂ ಆ ಕರ್ಣನ ತುಂಬ ಏನಂತಾರೆ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಒಂದು ಧಾರಾವಾಹಿ ನೋಡಿದಾಗ ಐ ಥಿಂಕ್ ತುಂಬ ಹುಡುಗರಿಗೆ ಇನ್ಸ್ಪೈರ್ ಆಗುತ್ತೆ. ಓಕೆ, ಸೊ ಕರ್ಣ ಥರ ನಾವು ಇರೋಕ್ಕೆ ಟ್ರೈ ಮಾಡ್ಬೋದೇನೋ ಅಂತ ಐ ಡೋಂಟ್ ನೋ, ಬಟ್ ನಾನು ಅನ್ಕೋತಾ ಇದ್ದೀನಿ ಅಷ್ಟೇ. ಬಟ್ ಎಸ್, ಇಟ್ಸ್ ಅ ಬ್ಯೂಟಿಫುಲ್ ರೋಲ್. ನಾನು ಅದನ್ನೇ ಕೇಳ್ತಾ ಇರ್ತೀನಿ ಅವ್ರಿಗೆ. ಆ್ಯಂಡ್ ಐವ್ ಹರ್ಡ್ ದಟ್ ಕಿರಣ್ ರಾಜ್ ಅವರು ಇದಕ್ಕೆ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ, ಎಸ್ಪೆಷಲಿ ಗೈನಕಾಲಜಿಸ್ಟ್ ಅಂತ ಅಂದಾಗ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಆ್ಯಕ್ಟ್ ಮಾಡಬಾರ್ದು ಅಂತ ತುಂಬ ಬುಕ್ಸ್ ಓದಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಸೊ ಎಸ್, ಅದು ಕಾಣಿಸುತ್ತೆ ಅನಿಸುತ್ತೆ ನನಗೆ ಪ್ರಾಬ್ಲಿ 16ನೇ ತಾರೀಕಿಂದ. ಈಗ ಒಂದು ಸೀರಿಯಲ್ ಶೂಟಿಂಗ್ ಮುಗಿದ ನಂತರದಲ್ಲಿ ನೀವು ಗ್ಯಾಪ್ ತಗೋತೀರಾ, ನಿಮ್ಮ ರುಟೀನೇ ಚೇಂಜ್ ಆಗಿರುತ್ತೆ, ಜೊತೆಗೆ ನೆಕ್ಸ್ಟ್ ಏನು ಅನ್ನೋದೊಂದು ತಲೆಯಲ್ಲಿ ಓಡ್ತಿರುತ್ತೆ. ಮೆಂಟಲಿ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ನಿಮಗೆ ನಿರೀಕ್ಷೆ ಇರುವಂತಹ ಅಥವಾ ನಿಮಗೆ ತುಂಬ ಇಷ್ಟ ಇರುವಂತಹ ಪಾತ್ರಕ್ಕೋಸ್ಕರ ಕಾಯ್ತಾ ಇರ್ತೀರಾ? ವೆರಿ ನೈಸ್ ಕ್ವೆಶ್ಚನ್. ಅಂದರೆ ಆರ್ಟಿಸ್ಟ್ ಲೈಫ್, ನಾನು ಎಲ್ಲರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ನನಗನ್ಸೋದು ಒಬ್ಬ ಆರ್ಟಿಸ್ಟ್ ಆ್ಯಕ್ಟರ್ ಲೈಫ್ ಇಸ್ ನೆವರ್ ಪೀಸ್ಫುಲ್. ಬಿಕಾಸ್ ಅವನೇನೋ ಒಂದು ಮಾಡ್ತಾನೆ, ಏನೋ ಒಂದು ಡೆಲಿವರ್ ಮಾಡ್ತಾನೆ, ಅದಕ್ಕೂ ಮೀರೇನಾದ್ರು ಇಂಪ್ರೂವೈಸ್ ಮಾಡ್ಬೋದಾಗಿತ್ತಾ ಅಂತ ಅಲ್ಲೂ ಕೊರಗ್ತಾ ಇರ್ತಾನೆ. ಅದಾದಮೇಲೆ ಸರಿ, ಇದೊಂದು ಪ್ರಾಜೆಕ್ಟ್ ಮುಗಿತು, ಮುಂದೆ ಏನು ಮಾಡಬೇಕು, ಮುಂದೆ ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಸಿಗುತ್ತಾ ಅಥವಾ ಇದಕ್ಕಿಂತ ಏನಂತಾರೆ ಡೌನ್ಗ್ರೇಡ್ ಆಗ್ತೀನಾ ಅಪ್ಗ್ರೇಡ್ ಆಗ್ತೀನಾ ಅನ್ನೋದು ಒಂದು ಡೌಟ್ಗಳಿರುತ್ತೆ. ಆಮೇಲೆ ಒಂದು ಮಾಡಿದಾಗ ಇದು ಜನಕ್ಕೆ ಇಷ್ಟ ಆಗುತ್ತಾ, ಕನ್ವಿನ್ಸ್ ಆಗುತ್ತಾ, ಅಥವಾ ನನ್ನನ್ನು ಬೇರೆ ಥರ ನೋಡ್ಬಿಡ್ತಾರಾ, ಈ ಪಾತ್ರ ಇಷ್ಟ ಆಗುತ್ತಾ, ಹತ್ತಿರ ಆಗುತ್ತಾ, ಆಗಲ್ವಾ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಮೈಂಡಲ್ಲಿ. ಸೊ ಕಷ್ಟ, ಒಂದು ಪಾತ್ರ ಆರಿಸ್ಕೋಬೇಕು ಅನ್ನೋದು ಒಂದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬಿಕಾಸ್ ನೀವು ಆರಿಸ್ಕೊಂಡಾದ್ಮೇಲೆ ಒಂಚೂರು ರಿಗ್ರೆಟ್ ಮಾಡಿಬಿಟ್ರು ಅಷ್ಟೇ, ನಿಮ್ಮ ಕಾನ್ಫಿಡೆನ್ಸೇ ಹೊಟ್ಟೋಗುತ್ತೆ ಆ ಪಾತ್ರ ಮಾಡೋದ್ರಲ್ಲಿ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನಾನು ಬ್ರೇಕ್ ತೊಗೊಂಡಿದ್ದು ಯಾಕೆ ಅಂದರೆ, ಜನ ನನ್ನ ನಾಗಿಣಿಯಾಗಿ ನೋಡಿ ಯಾವುದನ್ನು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇರಲಿಲ್ಲ. ಎಲ್ಲದರಲ್ಲೂ ಕೂಡ ಅದು ನನ್ನನ್ನು ನಾಗಿಣಿಯಾಗೆ ಗುರುತಿಸೋರು. ಆ್ಯಂಡ್ ನಾನು ಕೂಡ ತುಂಬ ನಾಗಿಣಿ ಪಾತ್ರನ ಅಳವಡಿಸ್ಕೊಂಡ್ಬಿಟ್ಟಿದೆ. ಈಗ ನಾನು ಮಾತಾಡ್ಬೇಕಾದ್ರೂ ಹಾಗೆ ಮಾತಾಡ್ತಾ ಇದ್ದೆ, 3.5 ವರ್ಷ ಮಾಡಿದ್ದೀವಿ ಅಂದರೆ. ಸೊ ಅದನ್ನೆಲ್ಲ ಲಾಡ್ ಆಫ್ ಥಿಂಗ್ಸ್ ನಾನು ಐ ಹ್ಯಾಡ್ ಟು ಅನ್ಲರ್ನ್. ಆ್ಯಂಡ್ ಆಚೆ ಬಂದು ನಾನು ಸ್ವಲ್ಪ ಟೈಮ್ ತೊಗೊಂಡು ಬ್ರೇಕ್ ತೊಗೊಂಡು ಕಾಯ್ತಾ ಇರ್ಬೇಕಾದ್ರೆ ಎಷ್ಟೊಂದು ರೋಲ್ಸ್ ಬಂದಾಗ ಐ ಡಿಂಟ್ ಸಿ ಮೈ ಸೆಲ್ಫ್ ಇನ್ ದಟ್ ರೋಲ್. ಅಂದರೆ ನಾನು ಪ್ರಾಬಬ್ಲಿ ಇದಕ್ಕೆ ಸೂಟ್ ಆಗಲ್ಲ ಅಥವಾ ನನಗೆ ಕನ್ವಿನ್ಸ್ ಆಗಲ್ಲ, ನಾನು ಚೆನ್ನಾಗಿ ಐ ವೋಂಟ್ ಬಿ ಪೀಸ್ಫುಲ್ ಅಂತ ನನಗನ್ನಿಸ್ತು. ಆ್ಯಂಡ್ ಈ ಪಾತ್ರ ಬಂದಾಗ ಐ ಥಿಂಕ್ ಐ ಕ್ಲಿಕ್ಡ್ ಆ್ಯಂಡ್ ಕನೆಕ್ಟೆಡ್ ವಿತ್ ದ ರೋಲ್. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ 16ನೇ ತಾರೀಕಿಂದ ನಾವೆಲ್ಲರೂ ಕೂಡ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ರಾತ್ರಿ 8 ಗಂಟೆಗೆ ನಮ್ಮ ಜೀ ಕನ್ನಡದಲ್ಲಿ. ಸೊ ಎಸ್, ನಿಮ್ಮೆಲ್ರಿಗೂ ಒಂದು ಹಬ್ಬನೇ ಕಾದಿದೆ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರೂ ತುಂಬ ಇಷ್ಟಪಟ್ಟು ಮಾಡಿದಂಥ ಒಂದು ಏನಂತಾರೆ ಪ್ರಾಜೆಕ್ಟ್ ಇದು. ಆ್ಯಂಡ್ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ. ನೀವೆಲ್ಲರೂ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನಾವು ಕೊಡ್ತೀವಿ ನಿಮ್ಮೆಲ್ರಿಗೂ ಅಂತ ಅದೊಂದನ್ನು ಪ್ರಾಮಿಸ್ ಮಾಡಬಲ್ಲೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಕರ್ಣ ಧಾರಾವಾಹಿ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಕೊಂಡ್ರಿ. ನಮ್ರತಾ ಗೌಡ ಅವರು ನಿತ್ಯ ಆಗಿ ಪ್ರೇಕ್ಷಕರಿಗೆ ಹತ್ರ ಆಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.